ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಮತ್ತು ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಬಿ ಶಿವರಾಮ್ ಅವರು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿರುವಂಥದ್ದು ಮತ್ತು ಪಕ್ಷದ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಅಂದರೆ 40% ವಿಚಾರ ಏನಿದೆ ಅದು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ಹೇಳಿದ್ರು ಅಂತ, ಯಾಕಂದರೆ ಇವರ ಹೇಳಿಕೆ ಏನಿದೆ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಸಂಚಲನ ಜೊತೆಗೆ ಚರ್ಚೆ ವಿಚಾರ ಆಗಿರುತ್ತದೆ ಪಕ್ಷದಲ್ಲಿ. ಸರ್, ಬಿ ಶಿವರಾಮ್ ಸರ್, ನೀವು ಒಂದು ಹಾಸನ ಜಿಲ್ಲೆಯಲ್ಲಿ ನಡೆತಿರುವಂಥಷ್ಟು ಬೆಳವಣಿಗೆಗಳು ಪಕ್ಷದಲ್ಲಿ ಏನದು ಆ್ಯಕ್ಚುಲಿ ಏನು, ಯಾಕೆ ಆ ರೀತಿ ನಿಮಗೆ ಅನಿಸಿಕೆ ಅನಿಸ್ತು? ಪಕ್ಷದಲ್ಲಿ ಬೆಳವಣಿಗೆ ಸಮರ್ಪಕವಾಗಿ ಸಂಘಟನೆ ಆಗ್ತಾ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿರೋದು ಸತ್ಯ. ಯಾರನ್ನೇ ಉದ್ದೇಶಿಸಿ ಏನು ಮಾತಾಡಿಲ್ಲ. ನಮಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಸದೃಢವಾಗಿ ಬೆಳವಣಿಗೆ ಆಗಬೇಕು, ಅದಕ್ಕೆ ಜವಾಬ್ದಾರಿ ಯಾರ್ಯಾರಿಗಿರುತ್ತೆ. ನನಗೂ ಇದೆ, ಶಾಸಕರಾದ ಶಿವಲಿಂಗೇಗೌಡರಿಗಿದೆ, ಉಸ್ತುವಾರಿ ಸಚಿವರಿಗಿದೆ, ಸಮಗ್ರವಾಗಿ ಎಲ್ಲರಿಗೂ ಇದೆ. ಅದು ಎಲ್ಲರೂ ಒಟ್ಟಿಗೆ ತಗೊಂಡೋಗೋಂಥ ಒಂದು ಕೆಲಸ ಆಗಬೇಕಲ್ವಾ, ಅದು ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನನ್ನ ಅಸಮಾಧಾನವನ್ನು ಹೊರಹಾಕಿದೆ. ಅನುದಾನ ಬಿಡುಗಡೆ ವಿಚಾರ ಸಂಬಂಧಪಟ್ಟಂಥ ಒಂದಷ್ಟು ಸಮುದಾಯ ಕೊಟ್ಟಿರುವಂಥದ್ದು ಕೊಟ್ಟಿಲ್ಲ ಅನ್ನೋಂಥದ್ದು ಏನು ಸರ್ ಅದು ಆ್ಯಕ್ಚುಲಿ ನಿಮ್ಮ ಒಂದು ಆಕ್ಷೇಪ ಒಂದು ಅಥವಾ ನಿಮ್ಮ ಒಂದು ಅನಿಸಿಕೆ? ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತು, 13.5 ಕೋಟಿ ಹಣ ಬಿಡುಗಡೆ ಆದರೆ ಅದನ್ನು ಎಲ್ಲ ಕ್ಷೇತ್ರಕ್ಕೂ ಸಮಂಜಸವಾಗಿ ಹಂಚಿಕೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನಾವು ಇಲ್ಲಿವರೆಗೂ ರಾಜಕಾರಣ ಬಂದಿರೋದು ವರ್ಗ ಭೇದ ಭಾವ ಜಾತಿ ಮಾಡ್ದೇ ಬಂದಿರತಕ್ಕಂಥವ್ರು. ಇದು ಒಂದು ಪಕ್ಷದ ತತ್ವ ಸಿದ್ಧಾಂತ ಕೂಡ, ನೀತಿನೂ ಕೂಡ. ಇದನ್ನು ಹೊರತುಪಡಿಸಿ ಹಂಚಿಕೆ ಆದರೆ ಹೇಳಬೇಕಲ್ಲ ಯಾರು ಒಬ್ಬರು. ಹಾಗೆ ಯಾರಿಗೋ ಒಬ್ಬರಿಗೆ 2.5 ಕೋಟಿ ಕೊಟ್ಬಿಡೋದು, ಯಾರೋ ಒಂದು ಸಮಾಜಕ್ಕೆ 2.5 ಕೋಟಿ ಕೊಟ್ಬಿಡೋದು. ಇನ್ನು ಸೋತರ 6 ಜನ ಇದೇವ್ರನ್ನ ಕೇಳಂಗೆ ಇಲ್ಲ, ಮಾತಾಡ್ಸಂಗಿಲ್ಲ. ಅಟ್ಲೀಸ್ಟ್ ಜಿಲ್ಲಾ ಉಸ್ತುವಾರಿಯವ್ರಿಗೆ ಇರ್ತಕ್ಕಂಥ ವಿವೇಚನೆಯಲ್ಲಾದರೂ ಬನ್ನಪ್ಪ ನಿಮ್ಗೊಂದು 25 ಲಕ್ಷ 50 ಕೊಡ್ತೀವಿ ಅಂತಕ್ಕಂಥ ಸಮಾಧಾನಕರವಾದಂಥ ಮಾತಾಡಬೇಕಾ? ಮೊದಲೆಲ್ಲ ಕೇಳಿದಾಗ ಕೊಡ್ತೀವಿ ಅಂದರು, ಆಮೇಲೆ ಮಾತಾಡಿದ್ರು. ನೋಡಿ, ಎಲ್ಲೋ ಒಂದು ಕಡೆ ನಾವು BJP 40% ಅಂತ ಹೇಳಿಕೊಂಡು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾನು ನೇರಾಗಿ ಹೇಳ್ತಾ ಇದ್ದೀನಿ, ಅವರ ನೆಗೆಟಿವ್ BJP ಅವರು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಇದೆ ಹೇಳ್ತವೆಯಲ್ಲ, ಅದರಿಂದ ನಾವು 135 ಬಂದಿರೋದು. 5 ಗ್ಯಾರಂಟಿಯಿಂದ ಅಲ್ಲ, ಗ್ಯಾರಂಟಿ ಈಗ ಅನುಷ್ಠಾನ ಮಾಡಿದ್ದೀವಿ, ಅದ್ರ ಮೇಲೆ MP ರಿಸಲ್ಟ್ ನೋಡ್ಬೇಕು ನಾವು ಅಲ್ವಾ. ಆಗಿರುವಾಗ ನಾವು ಹೇಗಿರಬೇಕು? ನಿಮ್ಮ ಕಡೆ ಬೆರಳು ತೋರಿಸಿದ್ದೀವಿ, ನಾವು ಸ್ವಲ್ಪನಾದ್ರೂ ಮರ್ಯಾದೆ ಕಾಪಾಡ್ಕೋಬೇಕಲ್ವಾ. ಅಲ್ಲೆಲ್ಲ ಲೋಪದೋಷ ಆದಾಗ ಇದು ಶಿವರಾಮ್ ಅವರ ಹೇಳಿಕೆ. ಒಂದು ಹೇಳೋದು ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಪಕ್ಷದ ಹಿತದೃಷ್ಟಿಯಿಂದ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದು. ಜೊತೆಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ BJP ಸರ್ಕಾರದಲ್ಲಿ ಆರೋಪ ಬಂದಿತ್ತು, ಈಗಲೂ ಕೂಡ ಆರೋಪ. ಅದನ್ನು ಎಚ್ಚೆತ್ತುಕೊಳ್ಬೇಕು, ಇಲ್ಲಾಂದರೆ ಲೋಕಸಭಾ ಚುನಾವಣೆ ಪಕ್ಷ ಸಂಘಟನೆ ಕಷ್ಟ ಅನ್ನುವಂಥ ರೀತಿಯಲ್ಲಿ ಒಂದು ಎಚ್ಚರಿಕೆ ಜೊತೆಗೆ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ TV, ಬೆಂಗಳೂರು.